ಸೊ ಟುಡೇಸ್ ಗ್ರಾಮರ್ ಲೆಸನ್ 11 ಅಂಡ್ ಇವತ್ತಿನ ಕ್ಲಾಸ್ ಅಲ್ಲಿ ನೋಡಿ ನಾವು ಮುಖ್ಯವಾಗಿ WH ಕ್ವೆಶನ್ಸ್ ಅನ್ನ ಕಲಿತಾ ಇರ್ತೀವಿ, ರೈಟ್? ನೀವು ನೆನ್ನೆ ತನಕ ನಿಮ್ಮ ಟೆನ್ಸಸ್ ಕ್ಲಾಸ್ ಅಲ್ಲಿ ಆಗಿರಬಹುದು, ರೈಟ್? ನೆನ್ನೆ ತನಕ ಫ್ಯೂಚರ್ ಟೆನ್ಸ್ ತನಕ ನೀವು ತಿಳ್ಕೊಂಡ್ರಿ. ಸೊ ಎಲ್ಲ ಟೆನ್ಸಸ್ ಅಲ್ಲಿ ಪಾಸಿಟಿವ್ ವಾಕ್ಯ, ನೆಗೆಟಿವ್ ವಾಕ್ಯ ಅಂಡ್ ಕ್ವೆಶನ್ಸ್ ಹೇಗೆ ಹೇಳೋದು ನೀವು ಕಲ್ತ್ಕೊಂಡಿದ್ರಿ. ಬಟ್ ಮೋಸ್ಟ್ಲಿ ಆ ಪ್ರಶ್ನೆಗಳು ಹೇಗಿತ್ತು, ಬರೀ ಹೆಲ್ಪಿಂಗ್ ವರ್ಬ್ ಇಂದ ಸ್ಟಾರ್ಟ್ ಆಗ್ತಾ ಇತ್ತು ಅಲ್ವಾ? ಸೊ ಬಿಗಿನಿಂಗ್ ಅಲ್ಲಿ ಬರೀ ಹೆಲ್ಪಿಂಗ್ ವರ್ಬ್ ಇಂದ ಶುರುವಾಗಿರುವಂತಹ ಪ್ರಶ್ನೆಗಳು, ಅವುಗಳಿಗೆ ನಾವು ಎಸ್ ಆರ್ ನೋ ಕ್ವೆಶನ್ಸ್ ಅಂತ ಕರಿತೀವಿ. ಐ ರಿಪೀಟ್, ಎಸ್ ಆರ್ ನೋ ಕ್ವೆಶನ್ಸ್. ಐ ಮೈಟ್ ಹ್ಯಾವ್ ಆಲ್ಸೋ ಟೋಲ್ಡ್ ಯು ಇನ್ ದ ಪ್ರೀವಿಯಸ್ ಕ್ಲಾಸಸ್ ಅಲ್ವಾ? ಮುಂಚೆ ಕ್ಲಾಸಸ್ ಅಲ್ಲಿ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ನೋಡಿ, ವಿಲ್ ಯು ಕಮ್ ಟುಮಾರೋ? ನೀವು ನಾಳೆ ಬರ್ತೀರಾ? ಬರೀ ವಿಲ್ ಅಷ್ಟೇ ಹೆಲ್ಪಿಂಗ್ ವರ್ಬ್ ಇಂದ ಶುರು ಮಾಡಿರುವಂತಹ ಈ ಪ್ರಶ್ನೆಗೆ ಉತ್ತರ ಹೇಗಿರಬಹುದು? ಬರೀ ಎರಡೇ ಉತ್ತರ ಅಲ್ವಾ? ಒಂದು ಹೌದು ನಾನು ನಾಳೆ ಬರ್ತೀನಿ, ಇನ್ನೊಂದು ಇಲ್ಲ, ರೈಟ್? ಒಂದು ಪಾಸಿಟಿವ್ ಆನ್ಸರ್, ಒಂದು ನೆಗೆಟಿವ್ ಆನ್ಸರ್, ಕರೆಕ್ಟ್? ಸೊ ಇವುಗಳಿಗೆ ಎಸ್ ಆರ್ ನೋ ಕ್ವೆಶನ್ಸ್ ಅಂತ ನಾದ್ರೂ ಹೇಳ್ತಾ ಇದ್ವಿ. ಅಥವಾ ಅದಕ್ಕೆ ಇನ್ನೊಂದು ಹೆಸರು ವಿಚ್ ಇಸ್ ಕ್ಲೋಸ್ ಎಂಡೆಡ್ ಕ್ವೆಶನ್ಸ್ ಅಂತ ಕೂಡ ಕರೀತಾರೆ. ಕ್ಲೋಸ್ ಎಂಡೆಡ್ ಅಂದ್ರೆ ಏನು? ಅದಕ್ಕೆ ನೀವು ಕಂಪ್ಲೀಟ್ ಆಗಿ ಒಂದು ಕ್ರಿಸ್ಪ್ ಆನ್ಸರ್ ನಿಮಗೆ ಸಿಕ್ಬಿಡತ್ತೆ, ಓಕೆನಾ? ಒಂದು ಎಸ್ ಟು ನೋ ಮುಗ್ದೋಯ್ತು ಮ್ಯಾಟರ್ ಅಲ್ಲಿನೇ, ರೈಟ್? ಸೊ ಬಟ್ ಈ ತರ WH ಕ್ವೆಶನ್ಸ್ಗೆ ಓಪನ್ ಎಂಡೆಡ್ ಕ್ವೆಶನ್ಸ್ ಅಂತ ಕರಿತೀವಿ. ಇದಕ್ಕೆ ಉತ್ತರದಲ್ಲಿ ಬರೀ ಎಸ್ ಅಥವಾ ನೋ ಇರೋದಿಲ್ಲ. ಬೇರೆ ಬೇರೆ ಸಮಯಕ್ಕೆ ತಕ್ಕ ಹಾಗೆ, ವ್ಯಕ್ತಿ, ವಸ್ತು, ಒಂದು ಸ್ಥಳ, ಇವುಗಳಿಗೆ ತಕ್ಕ ಹಾಗೆ ಬೇರೆ ಬೇರೆ ಮಾಹಿತಿ ತಿಳ್ಕೊಬೇಕಾದಾಗ ನಾವು WH ಕ್ವೆಶನ್ಸ್ ಕೇಳ್ತಾ ಇರ್ತೀವಿ, ರೈಟ್? WH ಕ್ವೆಶನ್ಸ್ ಅಂದ್ರೆ ನಿಮ್ಮ ಕ್ವೆಶನ್ ಫಾರ್ಮ್ಯಾಟ್ ಸೇಮೇ ಇರತ್ತೆ, ರೈಟ್? ಬಿಗಿನಿಂಗ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಲೈಕ್ ಪ್ರಿವಿಯಸ್ಲಿ ನೀವು ಕಲ್ತಿರೋ ತರ, ಬಟ್ ಹೆಲ್ಪಿಂಗ್ ವರ್ಬ್ಗೂ ಮುಂಚಿತವಾಗಿ ಈ WH ವರ್ಡ್ಸ್ ನೀವು ಆಡ್ ಮಾಡ್ತಾ ಇರ್ತೀರಿ ಅಷ್ಟೇ, ಓಕೆನಾ? ಸೊ these are the WH questions. ಸೊ ಫಸ್ಟ್ ನಾವು ನೋಡೋಣ ವೆನ್ ಅನ್ನೋದರ ಬಗ್ಗೆ, ಓಕೆನಾ? ವೆನ್ ಅನ್ನ ನಾವು ಯಾವಾಗ ಬಳಸ್ತೀವಿ? ಒಂದು ಸಮಯದ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ, ಆರ್ ಯಾವುದೋ ಒಂದು ಈವೆಂಟ್ ಅಥವಾ ಅದರ ಸಮಯ ಏನು, ಟೈಮ್ ಏನು ಅಂತ ತಿಳ್ಕೊಬೇಕಾದಾಗ ನಾವು ವೆನ್ ಅಂತ ಬಳಕೆ ಮಾಡಿ ಕೇಳ್ತೀವಿ, ಓಕೆನಾ? ಅಂಡ್ ವೆನ್ ಅಂತ ಯೂಸ್ ಮಾಡಿದಾಗ ನೋಡಿ, ಬೇರೆಯವರು ಅಥವಾ ನೀವು ಯಾರಿಗೆ ಈ ತರ ಪ್ರಶ್ನೆ ಕೇಳ್ತಾ ಇರ್ತೀರಿ ಅವ್ರು ನಿಮ್ಗೆ ಎಕ್ಸಾಕ್ಟ್ ಆನ್ಸರ್ನೇ ಕೊಡ್ಬೇಕು ಅಂತ ಏನಿಲ್ಲ. ಐ ಮೀನ್ ಎಕ್ಸಾಕ್ಟ್ ಸಮಯನೇ ಹೇಳ್ಬೇಕು ಅಂತ ಇಲ್ಲ. ಅವ್ರು ನಿಮ್ಗೆ ಯಾವ ರೀತಿ ನಾವು ಹೇಳ್ಬಹುದು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ವೆನ್ ವಿಲ್ ಯು ಕಮ್ ಅಂತ ಇದೆ. ಸೊ ಅಬ್ಸರ್ವ್, ವಿಲ್ ಯು ಕಮ್ ಏನಿದು? ಫ್ಯೂಚರ್. ಇದಕ್ಕೂ ಮುಂಚೆ ವೆನ್ ಆಡ್ ಮಾಡಿದೀವಿ ಅಂದ್ರೆ ಏನರ್ಥ? ನೀವು ಯಾವಾಗ ಬರ್ತೀರಿ ಅಲ್ವಾ? ಬಟ್ ಯಾವಾಗ ಅಂದ ತಕ್ಷಣ ನಾನು ನಾಳೆ ಬರ್ತೀನಿ, ನಾಡಿದ್ದು ಬರ್ತೀನಿ, ಬೆಳ್ಗೆ, ಮಧ್ಯಾಹ್ನ, ಸಂಜೆ ಅವ್ರ ಸಂಡೇ, ಮಂಡೇ, ಅವ್ರ ಉತ್ತರವನ್ನ ಆ ಸಮಯವನ್ನ ಯಾವ ರೀತಿ ಬೇಕಾದ್ರೂ ಕೇಳಬಹುದು. ಕ್ಲಿಯರ್? ಎಕ್ಸಾಕ್ಟ್ ಸಮಯನೇ ಹೇಳ್ಬೇಕು ಅಂತ ಏನು ಇಲ್ಲಿ ರೂಲ್ಸ್ ಇಲ್ಲ. ಓಕೆ, ಸೊ ಯು ಶುಡ್ ನೋ ದಟ್. ಬಟ್ ಇದೇ ಒಂದನ್ನ ನೀವು ಸರಿಯಾದ ಸಮಯ, ನನ್ಗೆ ಎಕ್ಸಾಕ್ಟ್ ಟೈಮೇ ಬೇಕು, ನೀನ್ ಯಾವಾಗ ಬರ್ತೀಯಾ ಅಂತ ಕೇಳ್ಬೇಕಾದ್ರೆ ನೀವು ವಾಟ್ ಟೈಮ್ ಅನ್ನೋ ವರ್ಡ್ ಯೂಸ್ ಮಾಡಿ ಕೇಳ್ಬಹುದು. ಕ್ಲಿಯರ್? ವಾಟ್ ಟೈಮ್ ಅಂತ ಇದ್ರೆ ಅವರು ಹೆಚ್ಚಾಗಿ ಆ ಎಕ್ಸಾಕ್ಟ್ ಸಮಯವನ್ನ ಇಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇರ್ತಾರೆ, ಓಕೆನಾ? ಅದೇ ರೀತಿ ವೆನ್ ಕ್ಯಾನ್ ಯು ಕಮ್, ಕ್ಯಾನ್ ಅನ್ನೋ ಶಬ್ದ ಯಾವಾಗ ಯೂಸ್ ಮಾಡ್ತೀವಿ? ಒಂದು ಸಾಧ್ಯತೆ, ಪಾಸಿಬಿಲಿಟಿಯನ್ನ ಹೇಳ್ಬೇಕಾದಾಗ, ನೀನ್ ಯಾವಾಗ ಬರಬಹುದು ಅಂತ ಮೀನಿಂಗು. ಶುಡ್ ಅಂದ್ರೆ ಒಂದು ಅನಿವಾರ್ಯತೆ, ನೆಸೆಸಿಟಿ, ಏನೋ ಒಂದು ಇಂಪಾರ್ಟೆಂಟ್ ಇದೆ, ಅವಶ್ಯಕತೆ ಇದೆ ಅಂತ ಇದ್ದಾಗ ನೀವು ಶುಡ್ ಬಳಸ್ತೀರಿ, ರೈಟ್? ಥರ್ಡ್ ಕ್ಲಾಸ್ ಅಲ್ಲಿ ನೋಡಿರೋ ಹಾಗೆ. ವೆನ್ ಶುಡ್ ಐ ಕಮ್, ನಾನು ಯಾವಾಗ ಬರಬೇಕು ತಾನೆ? ನೆಕ್ಸ್ಟ್ ನೋಡಿ, ವೆನ್ ಈಸ್ ಹಿಸ್ ಇಂಟರ್ವ್ಯೂ, ಇಲ್ಲಿ ಒಂದು ಕ್ರಿಯಾಪದ ಇಲ್ಲ. ಆಸ್ ಯುರ್ ಅಬ್ಸರ್ವಿಂಗ್, ದೇರ್ ಇಸ್ ನೋ ವರ್ಬ್ ಹಿಯರ್. ಬಟ್ ಏನ್ ಕೇಳ್ತಿದೆ? ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ, ಅವನ ಒಂದು ಇಂಟರ್ವ್ಯೂ ಬಗ್ಗೆ ಅಷ್ಟೇ ಕೇಳ್ತಾ ಇದ್ದೇನೆ ನಾನು. ಯಾವಾಗ ನಡೆಯತ್ತೆ ಅಂತ ಕೇಳ್ತಿಲ್ಲ, ಜಸ್ಟ್ ಇಂಟರ್ವ್ಯೂ ಯಾವಾಗ ಇದೆ, ರೈಟ್? ನೀವು ನೋಡಿದಿರಿ ಇವಾಗ ಈಸು, ಆರು ಅಂದ್ರೆ ಏನರ್ಥ? ಈಸ್ ಅಂದ್ರೆ ಏನೋ ಒಂದು ಇದೆ, ಆರ್ ಅಂದ್ರೆ ಇವೆ ಅಲ್ವಾ? ಅದೇ ರೀತಿ ಅವನ ಇಂಟರ್ವ್ಯೂ ಯಾವಾಗ ಇದೆ ಅಂತ ಅಷ್ಟೇ ಕೇಳ್ತಾ ಇದ್ದೀನಿ. ಕ್ಲಿಯರ್? ಎಸ್, ಯಾರೊಬ್ರು ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಅಟ್ ವಾಟ್ ಟೈಮ್ ಡು ಯು ಕಮ್? ಎಸ್, ಇಟ್ ಇಸ್ ಕರೆಕ್ಟ್. ನೀವು ಎಷ್ಟು ಗಂಟೆಗೆ ಬರ್ತೀರಾ, ರೈಟ್? ಕೆಲವು ಸರ್ತಿ ನಾವು ಈ ತರ ಪ್ರಪೋಸಿಷನ್ಸ್ ಟು ಅಥವಾ ಫ್ರಾಮ್ ಇನ್ ಸಮ್ ಕೇಸಸ್ ನಾವು ಯೂಸ್ ಮಾಡಿ ಕೂಡ ಹೇಳ್ತೀವಿ. ಅಗೇನ್ ಪ್ರಪೋಸಿಷನ್ಸ್ ನೀವು ಡಿಫರೆಂಟ್ ಕ್ಲಾಸ್ ಅಲ್ಲಿ ಕಲಿತೀರಿ, ರೈಟ್? ಅಗೇನ್ 4 ಕ್ಲಾಸಸ್, ದೇರ್ ಆರ್ 4 ಕ್ಲಾಸಸ್ ಫಾರ್ ಪ್ರಪೋಸಿಷನ್ಸ್. ಅವಾಗ ನೀವು ನೀಟಾಗಿ ತಿಳ್ಕೊಬಹುದು, ಓಕೆನಾ? ಎಸ್. ನೆಕ್ಸ್ಟ್ ನೋಡಿ, ನೀನ್ ನೆನ್ನೆ ಯಾವಾಗ ಮಲ್ಗಿದ್ದೆ? ಏನಿದು? ಡಿಡ್ ಜೊತೆಗೆ ಸ್ಲೀಪ್ ಅಂತ ಫಸ್ಟ್ ಫಾರ್ಮ್ ಇದೆ. ಸೊ ದಿಸ್ ಇಸ್ ಯೋರ್ ಸಿಂಪಲ್ ಪಾಸ್ಟ್ ಟೆನ್ಸ್. ನೀನ್ ಯಾವಾಗ ಮಲ್ಗಿದ್ದೆ? ಅಂಡ್ ಅವಾಗ ನಿಮ್ಗೆ ಇನ್ನೊಂದು ವಿಷಯ ಕ್ಲಿಯರ್ ಆಗಿದೆ. ಏನಪ್ಪಾ ಅಂತ ಅಂದ್ರೆ, ಡಿಡ್ ಬಂದಾಗ ನಾವು ಸ್ಲೀಪ್ ಅಂತ ಫಸ್ಟ್ ಫಾರ್ಮ್ ಅದನ್ನೇ ಹೇಳ್ತೀವಿ. ಮತ್ತೊಂದು ಬಾರಿ ಅಂತ ಸೆಕೆಂಡ್ ಫಾರ್ಮ್ ನಾವು ಬಳಸೋದಿಲ್ಲ,
ಕರೆಕ್ಟ್. ಸೊ ಡಿಡ್ ಜೊತೆಗೆ ಯಾವತ್ತೂ ಕೂಡ ಫಸ್ಟ್ ಫಾರ್ಮ್ ಅಲ್ಲಿನೇ ಬರೀಬೇಕು. ಸೊ ಡಿಡ್ ಯು ಸ್ಲೆಪ್ಟ್, ದಿಸ್ ಇಸ್ ರಾಂಗ್. ಓಕೆನಾ? ಸಿಮಿಲರ್ಲಿ, ವೆನ್ ವಾಸ್ ದ ಲಾಸ್ಟ್ ಟೈಮ್ ಯು ವೆಂಟ್ ಟು ಆನ್ ಅಮ್ಯೂಸ್ಮೆಂಟ್ ಪಾರ್ಕ್? ಸಿ ಇಲ್ಲಿ ನೋಡಿ, ಈ ಕ್ವೆಶನ್ ಸ್ವಲ್ಪ ಲೆಂತ್ ಇದೆ ಅಲ್ವಾ? ಇಲ್ಲಿ ಲಾಸ್ಟ್ ಟೈಮ್ ಹೋಗಿರೋ ಆ ಸಂದರ್ಭ ಮತ್ತೆ ಇವೆಂಟ್, ಮೀನಿಂಗ್ ಇಲ್ಲಿ ಒಂದು ಸ್ಥಿತಿ ಅಂಡ್ ಒಂದು ಕ್ರಿಯೆ ಎರಡು ಒಟ್ಟಿಗೆ ಬಂದಿದೆ. ಇವಾಗ ನೋಡಿ, ನೀವು ಲಾಸ್ಟ್ ಟೈಮ್ ಅಮ್ಯೂಸ್ಮೆಂಟ್ ಪಾರ್ಕಿಗೆ ಹೋಗಿದ್ರಿ, ಅದೊಂದು ಪಾಸ್ಟ್ ಆಕ್ಟಿವಿಟಿ. ಅಂಡ್ ಅದು ಯಾವಾಗ ಹೋಗಿದ್ರಿ, ಆ ಸಮಯ ಏನು ಅಂತ, ಆ ಸ್ಥಿತಿ ಬಗ್ಗೆ ನಾನು ಇಲ್ಲಿ ಕೇಳ್ತಾ ಇದ್ದೀನಿ. ಕ್ಲಿಯರ್? ಸೊ ವೆನ್ ವಾಸ್ ದ ಲಾಸ್ಟ್ ಟೈಮ್ ಯು ವೆಂಟ್ ಟು ಆನ್ ಅಮ್ಯೂಸ್ಮೆಂಟ್ ಪಾರ್ಕ್, ಮೀನಿಂಗ್ ನೀವು ಕಳೆದ ಬಾರಿ ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಯಾವಾಗ ಹೋಗಿದ್ರಿ? ಅಮ್ಯೂಸ್ಮೆಂಟ್ ಪಾರ್ಕ್ ಅಂದ್ರೆ ನೋಡಿ, ಸ್ಪೆಷಲಿ ವಾಟರ್ ಪಾರ್ಕ್ ಈ ತರ ಎಲ್ಲ ಇರುತ್ತೆ. ಆಟನ ಆಡ್ಲಿಕ್ಕೆ ನಿಮ್ಗೆ ತುಂಬಾನೇ ಬೇರೆ ಬೇರೆ ಸ್ಲೈಡ್ಸ್ ಆಗಿರಬಹುದು, ಸ್ವಿಂಗ್ಸ್ ಆಗಿರಬಹುದು, ಆರ್ ಜಾಯಿಂಟ್ ವೀಲ್ಸ್ ಇರುತ್ತೆ, ರೈಟ್? ಇವೆಲ್ಲ ಇರುತ್ತೆ. ತುಂಬಾನೇ ಒಂದು ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ, ಸ್ಪೆಷಲಿ ಮಕ್ಕಳಿಗೆ ಈ ತರ ಅಮ್ಯೂಸ್ಮೆಂಟ್ ಪಾರ್ಕ್ಸ್ ಅನ್ನ ಕ್ರಿಯೇಟ್ ಮಾಡಿರ್ತಾರೆ, ರೈಟ್? ಸೊ ನೆಕ್ಸ್ಟ್ ನೋಡಿ, ಡಸ್ ಜೊತೆಗೆ ಶೋ ಅನ್ನೋದು ಇದು ಯಾವ ಟೆನ್ಸು? ಕ್ಯಾನ್ ಸಮ್ವನ್ ಟೆಲ್ ಮೀ ಇನ್ ಮೆಸೇಜ್ ಬಾಕ್ಸ್? ಡಸ್ ಜೊತೆಗೆ ಶೋ ಅನ್ನೋದು, ರೈಟ್? ನಿಮಗೊಂದು ಗೊತ್ತಿದೆ, ಡೂ ಮತ್ತೆ ಡಸ್. ಎಸ್, ಯಾವಾಗ ಬಳಸ್ತೀವಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ಬೇಕು, ಓಕೆನಾ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಜೊತೆಗೆ ಫಸ್ಟ್ ಫಾರ್ಮ್ ವರ್ಬು. ಓಕೆ, ಸೊ ವೆನ್ ಡಸ್ ದ ಶೋ ಸ್ಟಾರ್ಟ್? ವೆರಿ ಗುಡ್ ಗೈಸ್, ಎಕ್ಸಲೆಂಟ್ ಆಲ್ ಆಫ್ ಯು. ಏನರ್ಥ? ಶೋ ಯಾವಾಗ ಶುರು ಆಗತ್ತೆ ಅಂತ ನಾನು ಇಲ್ಲಿ ಕೇಳ್ತಾ ಇದ್ದೀನಿ. ಅಗೇನ್, ಇವಾಗ ಕೆಲವ್ರು ಏನ್ ಮಾಡ್ತಾರೆ, ಶೋಸ್ ಅಂತ ಸಾರಿ ಸ್ಟಾರ್ಟ್ಸ್ ಅಂತ ಇನ್ನೊಂದ್ಸರ್ತಿ ವರ್ಬ್ಗೆ ಎಸ್ ಆಡ್ ಮಾಡ್ತಾರೆ. ಇವಾಗ ನೋಡಿ, ಡಿಡ್ ಬಂದಾಗ ಹೇಗೆ ನಾವು ಸೆಕೆಂಡ್ ಫಾರ್ಮ್ ಬಳಸ್ಲಿಲ್ವೋ, ಅದೇ ರೀತಿ ಡಸ್ ಬಂದಾಗ ಮತ್ತೊಂದು ಬಾರಿ ನಾವು ಸ್ಟಾರ್ಟ್ಸ್ ವರ್ಬ್ ಅನ್ನ ಎಸ್ ಇಂದ ಎಂಡ್ ಮಾಡೋದಿಲ್ಲ. ಓಕೆ, ಸೊ ನೆಕ್ಸ್ಟ್, ವೆನ್ ಶುಡ್ ವಿ ಮೀಟ್? ನಾವು ಯಾವಾಗ ಭೇಟಿ ಆಗ್ಬೇಕು? ವೆನ್ ಡು ಯು ಪ್ಲೇ ಕ್ರಿಕೆಟ್? ಇನ್ ಕ್ರಿಕೆಟ್ ಅನ್ನ ಯಾವಾಗ ಆಟ ಆಡ್ತೀಯಾ? ಮತ್ತೆ ಮಕ್ಕಳು ಯಾವಾಗ ಬರ್ತಾರೆ ಸ್ಕೂಲಿಂದ? ವೆನ್ ವಿಲ್ ದ ಚಿಲ್ಡ್ರನ್ ಅರೈವ್ ಫ್ರಮ್ ಸ್ಕೂಲ್? ಈ ರೀತಿ. ಓಕೆ, ಬಟ್ ಇಟ್ ಇಸ್ ಜಸ್ಟ್ ಜನರಲ್. ವೆನ್ ವಿಲ್ ದ ಚಿಲ್ಡ್ರನ್ ಅರೈವ್? ಮಕ್ಕಳು ಯಾವಾಗ ಬರ್ತಾರೆ, ರೈಟ್? ಅಂಡ್ ಸೆಕೆಂಡ್ ಒನ್ ಇಸ್ ವೈ. ವೈ ಅಂದ್ರೆ ಏನು? ಕನ್ನಡದಲ್ಲಿ ಏಕೆ ಅಥವಾ ಏನಕ್ಕೆ ಅಂತ ಹೇಳ್ತೀವಿ. ಇದನ್ನ ಯಾವಾಗ ಬಳಸೋದು? ಟು ಆಸ್ಕ್ ಅಬೌಟ್ ರೀಸನ್ಸ್ ಆರ್ ಕಾಸಸ್. ಏನೋ ಒಂದು ಕಾರಣ ತಿಳ್ಕೊಬೇಕಾದಾಗ, ಏನೋ ನಡೆದೋಗಿರತ್ತೆ, ಅದಕ್ಕೆ ಕಾರಣ ಏನು ಅಂತ ಕೇಳ್ಬೇಕಾದ್ರೆ ಜಸ್ಟ್ ವೈ ಅನ್ನೋ ಶಬ್ದ ನೀವು ಬಳಸ್ತೀರಿ. ಓಕೆ, ವೈ ಡಿಡ್ ಯು ಅಬ್ಯೂಸ್ ಹಿಮ್? ಇವಾಗ ಚಿಕ್ಕ ಮಕ್ಕಳ ಹತ್ರ ಸ್ಪೆಷಲಿ ತುಂಬಾ ಗಲಾಟೆ ಎಲ್ಲ ಆಗ್ತಿರ್ತಾರೆ, ರೈಟ್? ಸೊ ನೀನು ಅವನ್ನ ಏನಕ್ಕೆ ಕಾಡ್ಸ್ದೆ? ವೈ ಡಿಡ್ ಯು ಅಬ್ಯೂಸ್ ಹಿಮ್? ಕರೆಕ್ಟ್. ಅಂಡ್ ನೀವೇನೋ ದೊಡ್ಡ ಏನಂತ ಹೇಳ್ಬೋದು, ದೊಡ್ಡ ಸಿಟಿಯಲ್ಲಿ ಇದೀರಿ, ಆವಾಗ ಸ್ಪೆಷಲಿ ಹೈ ರೈಸ್ ಬಿಲ್ಡಿಂಗ್ಸ್ ತುಂಬಾ ಇರತ್ತೆ, ಕರೆಕ್ಟ್? ಸೊ ಒಂದು ದೊಡ್ಡ ಹೈ ರೈಸ್ ಬಿಲ್ಡಿಂಗ್ ಬಿದ್ದು ಹೋಗಿರತ್ತೆ. ಸೊ ಎಲ್ಲರಿಗೂ ಕೂಡ ಕ್ಯೂರಿಯಾಸಿಟಿ, ಏನಕ್ಕದು ಬಿದ್ದು ಹೋಗಿದೆ? ಕರೆಕ್ಟ್. ವೈ ಡಿಡ್ ದ ಬಿಲ್ಡಿಂಗ್ ಫಾಲ್ ಡೌನ್? ಏನಕ್ಕೆ ಆ ಬಿಲ್ಡಿಂಗ್ ಬಿದ್ದೋಯ್ತು? ಓಕೆ, ವೈ ಡಿಡ್ ದ ಕಂಪ್ಯೂಟರ್ ಬ್ರೇಕ್ ಡೌನ್? ಕಂಪ್ಯೂಟರ್ ಏನಕ್ಕೆ ಮುರಿದು ಹೋಯ್ತು ಅಲ್ವಾ? ನನಗೆ ಹೇಳಿ, ರೀಸನ್ ಹೇಳಿ. ಕ್ಲಿಯರ್? ಅಂಡ್ ಇನ್ನೊಂದು, ಪ್ರಶ್ನೆಗಳು ಯಾವತ್ತೂ ಕೂಡ ಪಾಸಿಟಿವ್ ಅಲ್ಲೇನೆ ಇರತ್ತೆ ಅಂತ ಇರೋದಿಲ್ಲ, ರೈಟ್? ಇವನ್ ಕ್ವೆಶನ್ಸ್ ಕ್ಯಾನ್ ಬಿ ಆಸ್ಕ್ಡ್ ಇನ್ ನೆಗೆಟಿವ್, ಕರೆಕ್ಟ್? ಸ್ಪೆಷಲಿ ನಾವು ಮಾತನಾಡ್ಬೇಕಾದಾಗ ಜಾಸ್ತಿ ನೆಗೆಟಿವ್ ಕ್ವೆಶನ್ಸ್ ಅನ್ನೇ ಕೇಳೋದು. ಇವಾಗ ನೋಡಿ, ನೀವು ನೆನ್ನೆ ಹೋಮ್ವರ್ಕ್ ಏನಕ್ಕೆ ಮಾಡಿಲ್ಲ ಅಲ್ವಾ? ಮಾಡಿಲ್ಲ ನೀವು, ನೆಗೆಟಿವ್, ಅದೇನಕ್ಕೆ, ರೈಟ್? ಇನ್ ದಟ್ ಕೇಸ್ ಸೇಮ್ ಥಿಂಗ್, ಪ್ರಶ್ನೆನೇ ಇರ್ಲಿ ಸೆಂಟೆನ್ಸ್ ಇರ್ಲಿ, ಅದು ನೆಗೆಟಿವ್ ಆಯ್ತು ಅಂತಂದ್ರೆ ಡಿಡ್ ಅನ್ನೋ ಅಥವಾ ಯಾವುದೇ ಹೆಲ್ಪಿಂಗ್ ವರ್ಬ್ ಇರ್ಲಿ, ಅದಕ್ಕೆ ನೀವು ನಾಟ್ ಆಡ್ ಮಾಡ್ತೀರಿ ಅಷ್ಟೇ. ಓಕೆನಾ? ಪ್ರಶ್ನೆನೇ ಇರ್ಲಿ ಸೆಂಟೆನ್ಸ್ ಇರ್ಲಿ. ಇವಾಗ ಪ್ರಶ್ನೆ ಅಂದ ತಕ್ಷಣ ಆಲ್ರೆಡಿ ಹೆಲ್ಪಿಂಗ್ ವರ್ಬ್ ಸ್ಪ್ಲಿಟ್ ಮಾಡಿನೇ ನಾವು ಬಳಸ್ತೀವಿ ಹೇಗಿದ್ರು, ರೈಟ್? ಸೊ ವೆರಿ ಈಸಿಲಿ ಅದಕ್ಕೆ ನೀವು ನಾಟ್ ಆಡ್ ಮಾಡಿ ಹೇಳ್ಬೇಕು. ಓಕೆ, ವೈ ಡಿಡಂಟ್ ಯು ಟೆಲ್ ಮಿ ಅಬೌಟ್ ದಿ ಆಕ್ಸಿಡೆಂಟ್? ಸ್ಪೆಷಲಿ ಟೀನೇಜರ್ಸ್, ಕಾಲೇಜ್ ಹೋಗೋ ಹುಡುಗರು ಅಲ್ವಾ, ಇನ್ನು ಅವ್ರಿಗೆ ಲೈಸೆನ್ಸ್ ಎಲ್ಲ ಸಿಕ್ತಿರೋದಿಲ್ಲ, ರೈಟ್? ಬಟ್ ಸ್ಟಿಲ್ ಸಮ್ ಪೀಪಲ್ ಟೆನ್ ಟು ಡ್ರೈವ್ ಬೈಕ್ಸ್ ಅಂಡ್ ಕಾರ್ಸ್. ಆದ್ರೂ ಕೂಡ ಅವ್ರಿಗೆ ಒಂದು ಕಾರ್ ರೈಡ್ ಮಾಡೋ, ಬೈಕ್ ರೈಡ್ ಮಾಡೋ ಒಂದು ಹುಟ್ಟು ತಾನೆ. ಸೊ ಆ ಕಾರಣಕ್ಕಾಗಿ ಅವ್ರು ಏನ್ ಮಾಡ್ತಾರೆ, ಏನೋ ಆಕ್ಸಿಡೆಂಟ್ ಮಾಡ್ಕೊಂಡ್ ಬಂದಿರ್ತಾರೆ, ಬಟ್ ಅದ್ರ ಬಗ್ಗೆ ಹೇಳಿರೋದಿಲ್ಲ. ಆದ್ರೂ ಕೂಡ ಪೇರೆಂಟ್ಸ್ಗೆ ಯಾರೋ ಒಬ್ರು ಬಂದು ಮಾಹಿತಿ ಮುಟ್ಸಿರ್ತಾರೆ. ಸೊ ವೈ ಡಿಡಂಟ್ ಯು ಟೆಲ್ ಮಿ ಅಬೌಟ್ ದಿ ಆಕ್ಸಿಡೆಂಟ್? ನೀವು ನನಗೆ ಆಕ್ಸಿಡೆಂಟ್ ಬಗ್ಗೆ ಏನಕ್ಕೆ ಹೇಳಲಿಲ್ಲ, ರೈಟ್? ಇಲ್ಲಿ ಯಾರೊಬ್ರು ಕ್ವೆಶನ್ ಕೇಳಿದ್ರು, ಇವೆಲ್ಲ ಸಿಂಪಲ್ ಪಾಸ್ಟ್ ಅಲ್ಲಿ ಇದೆ, ಬೇರೆ ಟೆನ್ಸ್ ಅಲ್ಲಿ ಹೇಳ್ಬೋದು. ಎಸ್, ಡೆಫಿನೆಟ್ಲಿ.
ಇದು ಎಲ್ಲ ಮುಗ್ದೋಗಿತ್ತು, ಏನಕ್ ಆ ತರ ಆಯ್ತು ಅಂತ ಕೇಳ್ತಾ ಇದ್ವಿ. ರೈಟ್. ಸೊ ಇವಾಗ ನೋಡಿ, ವೈ ಡಿಡ್ ಯು ಬೈ ದಿಸ್ ಅಂತ ಇದೆ. ಫಾರ್ ಎಕ್ಸಾಂಪಲ್, ನೀನ್ ಇದನ್ನ ಏನಕ್ಕೆ ಖರೀದಿ ಮಾಡ್ಬೇಕು ಅಂತ ಇದೀಯಾ? ವೈ ಡು ಯು ವಾಂಟ್ ಟು ಬೈ ದಿಸ್? ಈ ತರ ನಾನು ಕೇಳಬಹುದು. ವೈ ಡು ಯು ವಾಂಟ್ ಟು ಬೈ ದಿಸ್? ಸಿಂಪಲ್ ಪ್ರೆಸೆಂಟ್. ಅದನ್ನ ಫ್ಯೂಚರ್ ಅಲ್ಲಿ ಕೇಳ್ಬೇಕು ಅಂದ್ರೆ ವೈ ವಿಲ್ ಯು ಬೈ ದಿಸ್? ನೀನ್ ಇದನ್ನ ಏನಕ್ಕೆ ಖರೀದಿ ಮಾಡ್ತೀಯಾ? ವಾಟ್ ಇಸ್ ದ ರೀಸನ್? ಐ ನೋ ದಟ್, ಐ ವಾಂಟ್ ಟು ನೋ ದಟ್. ಕ್ಲಿಯರ್? ಎಸ್. ಸೊ ಯಾವುದೇ ಟೆನ್ಸ್ ಆಗಿರಬಹುದು, ನೀವು ಏನಕ್ಕೆ ಅಂತ ರೀಸನ್ ಕೇಳ್ಬೇಕಾದ್ರೆ ಜಸ್ಟ್ ವೈ ಬಿಗಿನಿಂಗ್ ಅಲ್ಲಿ. ಆಲ್ ರೈಟ್. ವೈ ಡಿಡಂಟ್ ಯು ಕಮ್ ಯಸ್ಟರ್ಡೇ? ನೀನ್ ನೆನ್ನೆ ಏನಕ್ ಬರ್ಲಿಲ್ಲ? ರೈಟ್. ಸ್ಪೆಷಲಿ ನೆನ್ನೆ ನನ್ನ ಎಂಗೇಜ್ಮೆಂಟ್ ಇತ್ತು, ನೀನ್ ಏನಕ್ ಬರ್ಲಿಲ್ಲ? ಬರ್ದೇ ಇರೋದಕ್ಕೆ ಕಾರಣ ಏನು? ಈ ರೀತಿ. ಸೊ ಅಗೇನ್ ಡಿಡ್ ಬಂದಾಗ ಮತ್ತೆ ಕೇಮ್ ಅಂತ ಹೇಳ್ಬಾರ್ದು, ಬಿಕಾಸ್ ಈ ತರ ಮಿಸ್ಟೇಕ್ ನೋಡಿ, ನಾನು ನಿಮ್ಗೆ ಡಿಡ್ ಕ್ಲಾಸ್ ಅಲ್ಲಿ ಕೂಡ ಹೇಳಿದ್ದೆ, ತುಂಬಾನೇ ಈ ತರ ಮಿಸ್ಟೇಕ್ ಆಗ್ತಾ ಇರತ್ತೆ, ನಮ್ಗೆ ಗೊತ್ತಿಲ್ದೇನೆ ಆಗ್ತಿರತ್ತೆ ಕೆಲವು ಸರ್ತಿ. ಇವನ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಬಿಕಾಸ್ ಇಲ್ಲಿ ಕಮ್ ಅನ್ನೋದು ನಮ್ಗೆ ಒಂಥರ ಇದೇನು ಪ್ರೆಸೆಂಟ್ ಅಂತ ಅನ್ಸ್ಬಿಟ್ಟು ಕಂಡಿರೋ ಎಲ್ಲ ಶಬ್ದವನ್ನು ನಾವು ಪಾಸ್ಟ್ ಗೆ ಕನ್ವರ್ಟ್ ಮಾಡಿ ಹೇಳಲಿಕ್ಕೆ ಪ್ರಯತ್ನಿಸ್ತೀವಿ. ಅದೊಂದು ಹ್ಯೂಮನ್ ಟೆಂಡೆನ್ಸಿ ಅದು, ಆತರ. ರೈಟ್. ದಟ್ ಇಸ್ ವೈ ವಿ ಹ್ಯಾವ್ ಟು ಬಿ ವೆರಿ ಅಲರ್ಟ್. ಗ್ರಾಮ್ಯಾಟಿಕಲ್ ಆರ್ ಫಾರ್ಮಲ್ ರೀತಿಯಲ್ಲಿ ಈ ತರ ಡಿಡ್ ಬಂದಾಗ ನೀವು ಕಮ್ ಅಂತ ಫಸ್ಟ್ ಫಾರ್ಮ್ ಅಲ್ಲೇನೆ ಹೇಳ್ಬೇಕು. ರೈಟ್. ಸೊ ಡಿಡಂಟ್ ಯು ಕೇಮ್ ರಾಂಗ್. ಆಲ್ ರೈಟ್. Hello everybody, can you hear me now? Yes, ma'am. Great, great. Thank you. Okay. So this is about why. Next is where. Where ಅಂದ್ರೆ ನೋಡಿ, ಒಂದು ಲೊಕೇಶನ್, ಒಂದು ಸ್ಥಳ. ಓಕೆ. ಒಂದು ಸ್ಥಳದ ಬಗ್ಗೆ ಮಾಹಿತಿ ನಿಮ್ಗೆ ಬೇಕಾಗಿದೆ, ಅದು ಯಾವುದೇ ಸ್ಥಳ ಇರಲಿ. ಕರೆಕ್ಟ್. ಸೊ ಆ ಸ್ಥಳದ ಬಗ್ಗೆ ನೀವು ತಿಳ್ಕೊಬೇಕಾದರೆ ಪ್ಲೇಸ್ ಆಗಿರಬಹುದು, ಲೊಕೇಶನ್ ಆಗಿರಬಹುದು, ಇನ್ ದಟ್ ಕೇಸ್ ನೀವು ವೇರ್ ಅನ್ನ ಯೂಸ್ ಮಾಡ್ತೀರಿ. ರೈಟ್. ಸೊ ನಿಮ್ಮ ಫ್ರೆಂಡ್ ಯಾರೊಬ್ರು ಒಂದು ಶರ್ಟ್ ಅನ್ನ ಖರೀದಿ ಮಾಡಿದ್ದಾರೆ ಅಲ್ಲ, ನಿಮ್ಗದು ತುಂಬಾ ಚೆನ್ನಾಗ್ ಅನ್ಸಿದೆ. ನೀವು ಕೇಳ್ತೀರ ಅವ್ರಿಗೆ, ಈ ಶರ್ಟ್ ಅನ್ನ ಎಲ್ಲಿ ಖರೀದಿಸಿದ್ದೆ ಅಂತ. ವೇರ್ ಡಿಡ್ ಯು ಬೈ ದಿಸ್ ಶರ್ಟ್? ಕರೆಕ್ಟ್. ಡಿಡ್ ಜೊತೆಗೆ ಬೈ ಅಂತ ಫಸ್ಟ್ ಫಾರ್ಮ್. ಮತ್ತೆ ನಿಮ್ ಮನೆಯಲ್ಲಿ ಯಾರೋ ಕಾಣ್ತಾ ಇಲ್ಲ ನಿಮ್ಗೆ, ಎಲ್ಲಿ ಹೋಗಿದ್ದಾನ ಅವನು ಅಂತ ಕೇಳ್ತೀರಿ. ವೇರ್ ಡಿಡ್ ಹಿ ಗೋ? ಅದೇ ಪ್ರೆಸೆಂಟ್ ಪರ್ಫೆಕ್ಟ್ ಆಗಿದ್ರೆ ವೇರ್ ಹ್ಯಾಸ್ ಹಿ ಗಾನ್? ಕ್ಲಿಯರ್. ಜಸ್ಟ್ ಇವಾಗ ಈಗಿನ ಮೂಮೆಂಟ್ ಅಲ್ಲಿ ಅವ್ನು ನಿಮ್ಗೆ ಸಿಗ್ತಾ ಇಲ್ಲ, ಸೊ ವೇರ್ ಹ್ಯಾಸ್ ಹಿ ಗಾನ್ ಅಂತ ಕೇಳ್ತೀರಿ. ಡಿಡ್ ಅನ್ನೋದು ಯಾವಾಗ ನಿಮ್ಗೆ ಸಮಯ ಗೊತ್ತಿದ್ದಾಗ ನೀವು ಡಿಡ್ ಹಿ ಗೋ ಅಂತ ಕೇಳೋದು. ಸೇ ಫಾರ್ ಎಕ್ಸಾಂಪಲ್, ಬೆಳ್ಗೆ ನಿಮ್ ಮನೆಯಲ್ಲಿ ನಿಮ್ ಮಕ್ಕಳು ಆರ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆರ್ ಯುವರ್ ಫ್ರೆಂಡ್ಸ್, ಯು ಆರ್ ನಾಟ್ ಫೈಂಡಿಂಗ್ ದಮ್. ಕರೆಕ್ಟ್. ಆ ಕೇಸಲ್ಲಿ ಅವ್ನು ಬೆಳ್ಗೆ ಎಲ್ಲಿಗೆ ಹೋಗಿದ್ದ? ವೇರ್ ಡಿಡ್ ಹಿ ಗೋ ಇನ್ ದ ಮಾರ್ನಿಂಗ್? ಆತರ. ವೇರ್ ಡಸ್ ಹಿ ಗೋ ಅಂದ್ರೆ ಅವ್ನು ಎಲ್ಲಿಗೆ ಹೋಗ್ತಾನೆ? ರೈಟ್. ಸಿಂಪಲ್ ಪ್ರೆಸೆಂಟು ರೆಗ್ಯುಲರ್ ಆಕ್ಟಿವಿಟೀಸ್ ಬಗ್ಗೆ. ಫಾರ್ ಎಕ್ಸಾಂಪಲ್ ನೋಡಿ, ಅವ್ನ್ ಪ್ರತಿನಿತ್ಯ ರಾತ್ರಿ ಅವನ ಕಾಲೇಜ್ ಮುಗಿಸಿದ ತಕ್ಷಣ ಮನೆಗ್ ಬರೋದೇ ಇಲ್ಲ, ಡೈಲಿ, ಪ್ರತಿನಿತ್ಯ ನಿರಂತರವಾಗಿ. ಸೊ ಅವ್ನು ಎಲ್ಲಿಗೆ ಹೋಗಿರ್ತಾನೆ ಎವ್ರಿ ಡೇ? ಆ ಎವ್ರಿ ಡೇ ನಡೆಯುವಂತಹ ಕ್ರಿಯೆ ಬಗ್ಗೆ ನೀವು ಇಲ್ಲಿ ಕೇಳ್ಬೇಕಾದಾಗ ವೇರ್ ಡಸ್ ಹಿ ಗೋ ಎವ್ರಿ ಡೇ ಆಫ್ಟರ್ ಹಿಸ್ ಕಾಲೇಜ್? ಲೈಕ್ ದಿಸ್ ಯು ಕ್ಯಾನ್ ಆಸ್ಕ್. ಓಕೆ. ನೆಕ್ಸ್ಟ್ ಇಸ್ ಅಗೇನ್, ವೇರ್ ಡಿಡ್ ಯು ಬಾಟ್? ತಪ್ಪು, ಬಿಕಾಸ್ ಬಾಟ್ ಇಸ್ ಅಗೇನ್ ಸೆಕೆಂಡ್ ಫಾರ್ಮ್. ವೇರ್ ಡಿಡ್ ಯು ಬೈ ಕರೆಕ್ಟ್ ಆಗುತ್ತೆ. ಕೆಲವರು ಮ್ಯಾಮ್ ನಾನು ಡೈರೆಕ್ಟ್ ಆಗಿ ಬಾಟ್ ಅಂತ ಹೇಳ್ತೀನಿ, ಡಿಡ್ ಬಂದಾಗೇನೋ ಫಸ್ಟ್ ಫಾರ್ಮ್ ಯೂಸ್ ಮಾಡ್ತೀನಿ, ಬಟ್ ಡಿಡ್ ಬಳಸದೆ ವೇರ್ ಯು ಬಾಟ್ ದಿಸ್ ಶರ್ಟ್ ಈ ರೀತಿ ಕೇಳಬಹುದು. ಇಲ್ಲ, ದಿಸ್ ಇಸ್ ಗ್ರಾಮ್ಯಾಟಿಕಲಿ ರಾಂಗ್. ಸೊ ವೇರ್ ಡಿಡ್ ಯು ಬೈ ದಿಸ್ ಶರ್ಟ್, ಅಥವಾ ಬಿಗಿನಿಂಗ್ ಅಲ್ಲಿ ಈ ಫ್ರಾಮ್ ಅನ್ನೋ ಒಂದು ಪ್ರಪೋಸಿಷನ್ ಆಡ್ ಮಾಡಿ, ಫ್ರಾಮ್ ವೇರ್ ಡಿಡ್ ಯು ಬೈ ದಿಸ್ ಶರ್ಟ್, ಎಲ್ಲಿ ಇಂದ ನೀವು ಈ ಶರ್ಟ್ ಅನ್ನ ಖರೀದಿಸಿದ್ರಿ ಅಲ್ವಾ. ಫ್ರಾಮ್ ಬಳಸಿದ್ರು ನಡೆಯುತ್ತೆ, ಇದನ್ನ ತೆಗೆದ್ಬಿಟ್ಟು ಹೇಳಿದ್ರು ಕೂಡ ನಡೆಯುತ್ತೆ. ಓಕೆ. ವೇರ್ ಡಿಡ್ ಯು ಆರ್ ಫ್ರಾಮ್ ವೇರ್ ಡಿಡ್ ಯು ಬೈ ದಿಸ್ ಶರ್ಟ್? ಓಕೆ. ವೇರ್ ಡಿಡ್ ಯು ಹ್ಯಾವ್ ಫುಡ್ ಯೆಸ್ಟರ್ಡೇ? ನೆನ್ನೆ ನೀವು ಊಟ ಎಲ್ಲಿ ಮಾಡಿದ್ರಿ? ಕರೆಕ್ಟ್. ಅದನ್ನೇ ನಾನೇನೋ ಒಂದು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಹೇಳ್ಬೇಕಾದ್ರೆ, ನಾನು ಪ್ರತಿನಿತ್ಯ ಮಧ್ಯಾಹ್ನ ಹೊರಗಡೆ ಊಟ ಮಾಡ್ತೀನಿ. ಸೊ ವೇರ್ ಡು ಯು ಹ್ಯಾವ್ ಫುಡ್ ಎವ್ರಿ ಆಫ್ಟರ್ನೂನ್? ಪ್ರತಿ ಮಧ್ಯಾಹ್ನ ನೀವು ಊಟವನ್ನು ಎಲ್ಲಿ ಮಾಡ್ತೀರಿ ಅನ್ನೋದನ್ನ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಕೇಳಬಹುದು. ಓಕೆ. ಎಸ್. ರೆಗ್ಯುಲರ್ ಈವೆಂಟ್, ನೋ ರೆಗ್ಯುಲರ್
Yes, guys, kindly excuse me. I'm facing some internet issue. Yes. Where will he go after that class? ಇವತ್ತಷ್ಟೇ ಇವತ್ತೊಂದು ಕ್ಲಾಸ್ ಮುಗಿಸ್ಕೊಂಡು ಅವನ್ ಎಲ್ಲಿ ಹೋಗ್ತಾನೆ ಅಂತ ಇದ್ದಾಗ ವೇರ್ ವಿಲ್ ಹಿ ಗೋ ಆಫ್ಟರ್ ಟುಡೇಸ್ ಕ್ಲಾಸ್ ಈ ರೀತಿ ನೀವು ಹೇಳ್ಬೋದು. ಓಕೆ ಮ್ಯಾಮ್ ಥರ್ಡ್ ಪರ್ಸನ್ ಮಾತ್ರ ವೇರ್ ಬರತ್ತಾ? ಆ ತರ ಏನು ಇಲ್ಲ. ಯಾವುದೇ ಪರ್ಸನ್ ಇರ್ಲಿ, ಯಾವುದೇ ನೌನ್, ಯಾವುದೇ ಪ್ರೊನೌನ್, ಯಾರಿಗಾದ್ರೂ ನಾವು ಪ್ರಶ್ನೆ ಕೇಳಬಹುದು ಅಲ್ವಾ? ನಾವು ಪ್ರಶ್ನೆಗಳನ್ನ ಬರೀ ಥರ್ಡ್ ಪರ್ಸನ್ಗೆ ಅಷ್ಟೇ ಕೇಳ್ತೀವ? ಇಲ್ಲ, ರೈಟ್? ಸೊ ಅಬ್ಸರ್ವ್ ಇಲ್ಲಿ ಹಿ ಅಂತ ಕೂಡ ಇದೆ, ಐ ಮೀನ್ ಯು ಅಂತ ಕೂಡ ಇದೆ, ಹಿ ಕೂಡ ಇದೆ, ರೈಟ್? ಸೊ ಜಾಸ್ತಿ ನಾವು ಹೆಚ್ಚಾಗಿ ಪ್ರಶ್ನೆಗಳನ್ನ ಬೇರೆಯವ್ರಿಗೇನೆ ಕೇಳೋದು, ನಮ್ಮನ್ನ ಬಿಟ್ಟು, ಕರೆಕ್ಟ್? ಸೊ ದಟ್ ಇಸ್ ವೈ ಇಲ್ಲಿ ಹಿ, ಶಿ, ಯು ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ, ಫಾರ್ ಎಕ್ಸಾಂಪಲ್ ನಾವ್ ಇವತ್ತು ಸಂಜೆ ಎಲ್ಲಿಗೆ ಹೋಗ್ತಾ ಇದೀವಿ? ವೇರ್ ಆರ್ ವಿ ಗೋಯಿಂಗ್ ದಿಸ್ ಈವ್ನಿಂಗ್ ಅಲ್ವಾ? ಏನೋ ಪ್ಲಾನ್ ಮಾಡಿರ್ತಾರೆ ನಿಮ್ಮ ಫ್ರೆಂಡ್ಸು, ಸಂಜೆ ಹೊತ್ತು ಒಂದು ರೆಸ್ಟೋರೆಂಟ್ ಹೋಗೋಣ ಅಂತ. ಸೊ ಅವಾಗ ನೀವು ಕೇಳ್ತೀರಿ, ಈ ಸಂಜೆ ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ, ಏನ್ ಪ್ಲಾನು? ವೇರ್ ಆರ್ ವಿ ಗೋಯಿಂಗ್ ದಿಸ್ ಈವ್ನಿಂಗ್? ಓಕೆ, ಅಂಡ್ ವೇರ್ ಡಿಡ್ ಯು ಈಟ್ ಫುಡ್ ಯೆಸ್ಟರ್ಡೇ? ಸೇಮ್ ಥಿಂಗ್ ಇಲ್ಲಿ ಹ್ಯಾವ್ ಬದಲಿಗೆ ಈಟ್ ಎರಡು ಕೂಡ ಬಳಸಬಹುದು ಅನ್ನೋದಕ್ಕೆ both the examples are given. Yeah. Where did you go in the morning? On ಬೆಳಗ್ಗೆ ಎಲ್ಲಿಗೆ ಹೋಗಿದ್ದ? Where were you yesterday? ನೀನು ನೆನ್ನೆ ಎಲ್ಲಿ ಇದ್ದೆ? See guys, ಇಲ್ಲಿ was, correct? See, is, are ಮತ್ತೆ was, were ಇವುಗಳು ಯಾವಾಗ ಯೂಸ್ ಮಾಡ್ತೀವಿ? ಜಸ್ಟ್ ಏನೋ ಒಂದು ಸ್ಥಿತಿ, ಏನೋ ಒಂದು ಇತ್ತು, ಇದ್ದ, ಇದ್ದಳು ಅಂತ ಇದ್ದಾಗ was. ಏನೋ ಒಂದು ಇದ್ದವು ಆರ್ ಇದ್ದರು ಅಂತ ಇದ್ರೆ were. ವೇರ್ ವರ್ ಯು ಯೆಸ್ಟರ್ಡೇ? ನೆನ್ನೆ ನೀನು ಎಲ್ಲಿ ಇದ್ದೆ? ಬರೀ ನಿನ್ ಬಗ್ಗೆ ಅಷ್ಟೇ ಕೇಳ್ತಾ ಇದ್ದೆ ನಾನು, ಏನು ಕ್ರಿಯೆ ಬಗ್ಗೆ ಕೇಳ್ತಾ ಇಲ್ಲ, ರೈಟ್? ಸೊ ಜಸ್ಟ್ ಒಂದು ಸ್ಟೇಟ್ ಅಷ್ಟೇ ಮೆನ್ಷನ್ಡ್ ಇದೆ, ನಾಟ್ ಅ ವರ್ಬ್. ಅದೇ ರೀತಿ ವೇರ್ ವಾಸ್ ಹಿ? ಅವನ್ ಎಲ್ಲಿ ಇದ್ದ, ಅವಳು ಎಲ್ಲಿ ಇದ್ಲು ಇದ್ರು ಕೂಡ ವೇರ್ ವಾಸ್ ಶಿ, ಕರೆಕ್ಟ್? ಆರ್ ಸೇ ಫಾರ್ ಎಕ್ಸಾಂಪಲ್ ನಿಮ್ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಎಲ್ಲೋ ಕರ್ಕೊಂಡು ಹೋಗಿದಾರ ಸರ್ಪ್ರೈಸ್ಗೋಸ್ಕರ. ಸೊ ವೇರ್ ಎಮ್ ಐ ಅಂತ ನೀವು ಕೇಳಬಹುದು, ನಾನು ಎಲ್ಲಿದ್ದೀನಿ, ಕರೆಕ್ಟ್? ಲೈಕ್ ದಟ್. ವೇರ್ ವರ್ ವಿ ಗೋ? ನೋ 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 ನೋ. ವರ್ ಜೊತೆಗೆ, ಸ್ಪೆಷಲಿ ವಾಸ್ ವರ್ ಜೊತೆಗೆ ನೀವು ಸಿಂಪಲ್ ಪಾಸ್ಟ್ ಅಲ್ಲಿ ಇವುಗಳನ್ನ ಹೇಳ್ಬೇಕಾದಾಗ ವರ್ಬ್ ಇರೋದೇ ಇಲ್ಲ, ಬರೀ ಅವನ್ನ ಇಂಡಿವಿಜುವಲ್ ಆಗಿ ಮಾತ್ರ ನಾವು ಯೂಸ್ ಮಾಡ್ತಾ ಇರ್ತೀವಿ. ಓಕೆನಾ? ಎಸ್, ಕರೆಕ್ಟ್. ವೇರ್ ವಾಸ್ ಶಿ? ಅದೇ ಇವಾಗ ವಾಟ್ ಅನ್ನೋ ಶಬ್ದ ಯಾವಾಗ ಯೂಸ್ ಮಾಡ್ತೀವಿ ನಾವು? ವಾಟ್ ಅಂದ್ರೆ ಏನು ಅಲ್ವಾ? ಒಂದು ಇನ್ಫಾರ್ಮೇಶನ್, ಒಂದು ಮಾಹಿತಿ, ಯಾವುದೇ ಒಂದು ಆಬ್ಜೆಕ್ಟ್ ಆಗಿರಬಹುದು, ಒಂದು ಆಕ್ಷನ್ ಆಗಿರಬಹುದು, ಆರ್ ಎನಿ ಇನ್ಫಾರ್ಮೇಶನ್ ಜನರಲ್ ಆಗಿ ನೀವು ತಗೋಬೇಕಾದಾಗ ವಾಟ್ ಅನ್ನೋ ಶಬ್ದ ಬಳಕೆ ಮಾಡಿ ನಾವು ಕೇಳ್ತೀವಿ. ಅಂಡ್ ಕೆಲವು ಸರ್ತಿ ಇದರ ವೇರಿಯೇಷನ್ಸ್ ಕೂಡ ಬರುತ್ತೆ, ನೀವು ಅಬ್ಸರ್ವ್ ಮಾಡಿರಬಹುದು. ನಾನು ವಾಟ್ ಟೈಮ್ ಅಂತ ಕೂಡ ಕೇಳಿದೆ ತಾನೆ? ಸೊ ವೇರಿಯೇಷನ್ ಅಂದ್ರೆ ಬರೀ ವಾಟ್ ಅಷ್ಟೇ ಅಲ್ಲ, ಅದರ ಜೊತೆಗೆ ಬೇರೆ ಬೇರೆ ಶಬ್ದವನ್ನ ಸೇರ್ಸ್ಕೊಂಡ್ಬಿಟ್ಟು ಬೇರೆ ಬೇರೆ ಪ್ರಶ್ನೆಗಳನ್ನ ನಾವು ಕ್ರಿಯೇಟ್ ಮಾಡ್ತೀವಿ, ರೈಟ್? ನೆಕ್ಸ್ಟ್, ವಾಟ್ ಡಿಡ್ ಹಿ ಬ್ರಿಂಗ್? ಅವನ್ ಏನನ್ನ ತಂದಿದ್ದ, ಏನದು? ಆರ್ ವಾಟ್ ವಿಲ್ ಹಿ ಬ್ರಿಂಗ್? ಫಾರ್ ಎಕ್ಸಾಂಪಲ್ ನನ್ನ ಫ್ರೆಂಡ್ ಒಬ್ಳು ಬೇರೆ ದೇಶದಿಂದ ಬರ್ತಾ ಇದ್ದಾಳೆ, ರೈಟ್? ಸೊ ಶಿ ಇಸ್ ಬ್ರಿಂಗಿಂಗ್ ಸಮಥಿಂಗ್ ಫಾರ್ ಮಿ. ಬೇರೆ ದೇಶದಿಂದ ಬರ್ತಾ ಇದಾರೆ ಅಂದ್ರೆ ಅಲ್ಲಿಂದ ಏನೊಂದು ತಂದೆ ತರ್ತಾರಲ್ವಾ ಯೂಶುವಲಿ. ಸೊ ಏನನ್ನ ತರ್ತಿದಾನ ಅವನು ಅವ್ರ ಅವಳು ಅಂತ ನಾನು ಕೇಳ್ತೀನಿ, ವಾಟ್ ವಿಲ್ ಹಿ ಬ್ರಿಂಗ್? ಓಕೆ, ನೆಕ್ಸ್ಟ್ ಇಸ್ ವಾಟ್ ಡಿಡ್ ಯು ಈಟ್ ಆರ್ ಹ್ಯಾವ್? ಇವಾಗ ಗೊತ್ತಿದೆ, ಈಟ್ ತಿನ್ನೋದು ಅಂತ ಇದ್ದಾಗ್ಲೂ ಕೂಡ ನಾವು ಹ್ಯಾವ್ ಅನ್ನ ಯೂಸ್ ಮಾಡಬಹುದು, ಕರೆಕ್ಟ್? ಡೈರೆಕ್ಟ್ ಆಗಿ ವಾಟ್ ಯು ಏಟ್ ಆರ್ ವಾಟ್ ಯು ಹ್ಯಾಡ್ ಅನ್ನೋದು ಗ್ರಾಮ್ಯಾಟಿಕಲಿ ರಾಂಗ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಸ್ ವಾಟ್ ಡೂ ಯು ವಾಂಟ್? ನಿಮ್ಗೆ ಏನ್ ಬೇಕು? ಏನಿದು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇದೆ, ರೈಟ್? ಅಂಡ್ ಇಮಿಡಿಯೇಟ್ ಫ್ಯೂಚರ್ ಇದ್ದಾಗ್ಲೂ ಕೂಡ ನೀವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡಿ ಕೇಳ್ತಾ ಇರ್ತೀರಿ, ಕರೆಕ್ಟ್? ನೆಕ್ಸ್ಟ್, ವಾಟ್ ಡಿಡ್ ಯು ಗಿವ್ ಹರ್? ಇವಾಗಂತೂ ಕಂಪ್ಲೀಟ್ಲಿ ಮದುವೆ ಸೀಸನ್, ರೈಟ್? ನೀವು ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ, ಮದ್ವೆ ಆಗೋರ್ಗೆ ಗಿಫ್ಟ್ ಕೊಡ್ತಾ ಇರ್ತೀರಿ. ಸೊ ನಾನು ಕೇಳ್ತಾ ಇದ್ರಿ, ನಿನ್ನ ಫ್ರೆಂಡ್ಗೆ ನೀನ್ ಏನ್ ಗಿಫ್ಟ್ ಮಾಡ್ದೆ? ವಾಟ್ ಡಿಡ್ ಯು ಗಿವ್ ಹರ್ ಫಾರ್ ದ ಪ್ರೆಸೆಂಟ್ ಆರ್ ಆಸ್ ಅ ಪ್ರೆಸೆಂಟ್? ಒಂದು ಗಿಫ್ಟ್ ಆಗಿ ಅವಳಿಗೆ ಏನನ್ನ ಕೊಟ್ಟೆ ನೀನು, ಕರೆಕ್ಟ್? ಅಂಡ್ ಇಲ್ಲಿ ನೋಡಿ ಅಗೇನ್ ಈ ಎಕ್ಸಾಂಪಲ್ ಅಲ್ಲಿ ವರ್ಬ್ ಇಲ್ಲ, ರೈಟ್? ಜಸ್ಟ್ ಒಂದು ಏನೋ ಇದೆ, ಕರೆಕ್ಟ್? ಅದೇನೋ ಅಂತ ಕೇಳ್ತಾ ಇದ್ದೀನಿ. ವಾಟ್ ಈಸ್ ಯೋರ್ ಫೇವ್ರೆಟ್ ಕಲರ್? ನಿನ್ನ ಇಷ್ಟವಾದ ಬಣ್ಣ ಯಾವುದು? ಇಸ್ ದೇರ್ ಎನಿ ವರ್ಬ್ ಇನ್ ದಿಸ್ ಕ್ವೆಶ್ಚನ್? ನೋ, ಬಿಕಾಸ್ ಇದು ಕೂಡ ಸಿಂಪಲ್ ಪ್ರೆಸೆಂಟ್ ಅಲ್ಲಿನೇ ಇದೆ, ಆದ್ರೆ ಇದರಲ್ಲಿ ನಾನು ಕ್ರಿಯಾಪದದ ಬಗ್ಗೆ ಹೇಳ್ತಾ ಇಲ್ಲ, ಆರ್ ಎನಿ ಆಕ್ಷನ್ ಬಗ್ಗೆ, ಕ್ರಿಯೆ ಬಗ್ಗೆ ನಾವಿಲ್ಲಿ ಮಾತನಾಡ್ತಿಲ್ಲ, ಜಸ್ಟ್ ಒಂದು ಸ್ಥಿತಿ ಬಗ್ಗೆ ಅಷ್ಟೇ. ಇನ್ನ
ಇಷ್ಟವಾದ ಬಣ್ಣ ಯಾವುದು? ವಾಟ್ ಈಸ್ ಯೋರ್ ಫೇವ್ರೆಟ್ ಕಲರ್? ಅಂಡ್ ಇಲ್ಲಿ ನೋಡಿ ಹೌ ಅನ್ನೋ ಶಬ್ದ ಇದರ ಅರ್ಥ ಏನು? ಹೌ ಅಂದ್ರೆ ಹೇಗೆ, ಕರೆಕ್ಟ್. ಹೇಗೆ ಅನ್ನೋದು ಯುನೋ ಟು ಆಸ್ಕ್ ಅಬೌಟ್ ಏನೋ ಒಂದು ಕಂಡೀಷನ್, ಏನೋ ಒಂದು ಪ್ರಾಸೆಸ್, ಕರೆಕ್ಟ್. ಅವುಗಳ ಬಗ್ಗೆ ಕೇಳ್ಬೇಕಾದಾಗ ನಾವು ಹೌ ಅಂತ ಯೂಸ್ ಮಾಡ್ತೀವಿ. ಬಟ್ ಹೆಚ್ಚಾಗಿ ನಾವು ಇದರ ವೇರಿಯೇಷನ್ಸ್ ಅನ್ನಾನೆ ಬಳಸ್ತಾ ಇರ್ತೀವಿ. ಓಕೆನಾ? ಫಾರ್ ಎಕ್ಸಾಂಪಲ್ ಹೌ ಮಚ್ ಮತ್ತೆ ಹೌ ಮೆನಿ ಅಂತ ಅಂದ್ರೆ ಎಷ್ಟು ಅಂತ ಅರ್ಥ, ಹೌ ಮಚ್ ಆರ್ ಹೌ ಮೆನಿ, ರೈಟ್. ಬಟ್ ಅದೇ ಹೌ ಲಾಂಗ್ ಅಂತ ಅಂದ್ರೆ ಎಷ್ಟು ಹೊತ್ತು, ರೈಟ್. ಒಂದು ಟೈಮ್ ಪೀರಿಯಡ್ ಆರ್ ಡ್ಯೂರೇಷನ್ ಆರ್ ಲೆಂತ್ ಬಗ್ಗೆ ಕೇಳ್ಬೇಕಾದಾಗ ನಾವು ಹೌ ಲಾಂಗ್ ಅಂತ ಕೇಳ್ತಾ ಇರ್ತೀವಿ. ಕ್ಲಿಯರ್? ಸೊ ಇವಾಗ ಮಚ್ ಮತ್ತೆ ಮೆನಿ ಈ ಶಬ್ದಗಳನ್ನ ನಾವು ಇಂಟರ್ಚೇಂಜಬಲ್ ಆಗಿ ಒಂದೇ ಮೀನಿಂಗ್ ಅಲ್ಲಿ ಬಳಸ್ತೀವ, ಆರ್ ಬೇರೆ ಬೇರೆ ಮೀನಿಂಗ್ ಅಲ್ಲಿ ಯೂಸ್ ಮಾಡ್ತಾ ಇರ್ತೀವ? ಸಿ, ಇನ್ನೊಂದು ಜಾಸ್ತಿ ಕ್ವಾಂಟಿಟಿ ಅಂತಾನೆ ಮೀನಿಂಗು ಎರಡು ಕೂಡ. ಆದರೆ ನಿಮ್ಮ ನೌನ್ಸ್ ಇಂಡಿವಿಜುವಲಿ ಕೌಂಟಬಲ್ ಇದ್ದಾಗ ಮೆನಿ ಅಂತ ಹೇಳ್ತೀವಿ. 1 2 3, ರೈಟ್. ಮೆನಿ ಕ್ಲಾಸಸ್, ಮೆನಿ ಪೀಪಲ್ ಎನ್ಸ್ಬೋದು ನೀವು. ಬಟ್ ಯಾವ್ದೊಂದು ನೌನು ಅನ್ಕೌಂಟಬಲ್, ಐ ಮೀನ್ 1 2 3 ಅಂತ ಇಂಡಿವಿಜುವಲ್ ಆಗಿ ಎಣ್ಸ್ಲಿಕ್ಕೆ ಬರೋದಿಲ್ಲ. ಇನ್ ದಟ್ ಕೇಸ್ ನಾನು ಮಚ್ ಅಂತ ಯೂಸ್ ಮಾಡ್ತೀನಿ. ಓಕೆ. ಸೊ ಫಾರ್ ಎಕ್ಸಾಂಪಲ್ ಗಾಳಿ, ನೀರು. ಹೌ ಮಚ್ ವಾಟರ್ ಇಸ್ ಲೆಫ್ಟ್ ಇನ್ ದ ವಾಟರ್ ಬಾಟಲ್? ವಾಟರ್ ಬಾಟಲ್ ಅಲ್ಲಿ ಎಷ್ಟು ನೀರು ಉಳಿದಿದೆ? ಸೊ ಇಟ್ ಇಸ್ ಆಲ್ರೆಡಿ ಹಿಯರ್. ಎಸ್, ಕರೆಕ್ಟ್. ಓಕೆ. ಸೊ ಬಟ್ ಹಣ ಮತ್ತೆ ಟೈಮು, ಸಿ ಟೈಮ್ ಅಂಡ್ ಮನಿ, ಈ ಎರಡು ಕೇಸಸ್ ಸ್ವಲ್ಪ ಡಿಫರೆಂಟ್. ನೀವು ಅವುಗಳನ್ನ ಎನ್ಸ್ಬಹುದು, ಬಟ್ ಆದ್ರೂ ಕೂಡ ಆ ಕೇಸಲ್ಲಿ ನಾವು ಮಚ್ ಅಂತಾನೆ ಬಳಸ್ಬೇಕು. ಓಕೆನಾ? ಹೌ ಮಚ್ ಡಿಡ್ ಹಿ ಗಿವ್ ಆರ್ ಹೌ ಮಚ್ ಮನಿ ಡಿಡ್ ಹಿ ಗಿವ್? ಅವನು ನಿಮ್ಗೆ ಎಷ್ಟು ಹಣ ಕೊಟ್ಟಿದ್ದ? ಹೌ ಮಚ್ ಕಾಫಿ ಈಸ್ ಇನ್ ದ ಗ್ಲಾಸ್? ಈಸ್ ಅಂತ ಯೂಸ್ ಮಾಡ್ಬೇಕು. ಓಕೆನಾ? ನೆಕ್ಸ್ಟ್ ಡೈರೆಕ್ಟ್ ಆಗಿ ಹೌ ಮಚ್ ಹಿ ಗೇವ್ ಅನ್ಬಾರ್ದು, ಹೌ ಮಚ್ ಡಿಡ್ ಹಿ ಗಿವ್. ಆಕ್ಚುಲಿ ಈ ತರ ನಾವು ಸ್ಪೋಕನ್ ಅಲ್ಲಿ ಬಳಸ್ತಾ ಇರ್ತೀವಿ, ಬಟ್ ಸ್ಟಿಲ್ ಇಟ್ ಇಸ್ ಬೆಟರ್ ಟು ಫಾಲೋ ದಿ ಗ್ರಾಮ್ಯಾಟಿಕಲ್ ಆಸ್ಪೆಕ್ಟ್ ಅಂಟಿಲ್ ಯು ಆರ್ ಪರ್ಫೆಕ್ಟ್. ಕ್ಲಿಯರ್? ನೆಕ್ಸ್ಟ್ ಇಸ್ ಹೌ ಲಾಂಗ್ ಡಿಡ್ ದ ಟ್ರೈನ್ ಜರ್ನಿ ಟೇಕ್? ಹೌ ಲಾಂಗ್ ಅಂದ್ರೆ ಎಷ್ಟು ಹೊತ್ತು, ಆ ಒಂದು ಸಮಯ, ಟೈಮ್ ಪೀರಿಯಡ್ ಬಗ್ಗೆ ಕೇಳ್ಬೇಕಾದಾಗ ಹೌ ಲಾಂಗ್. ಅಂಡ್ ಇದನ್ನ ಒಂದು ಲೆಂತ್ ಅಳಿಯಬೇಕಾದಾಗ ಒಂದು ಲೆಂತ್ ಬಗ್ಗೆ ಕೂಡ ನಾವು ಹೌ ಲಾಂಗ್ ಅಂತ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಹೌ ಲಾಂಗ್ ಇಸ್ ದ ಸಾರಿ? ಸಾರಿ ಎಷ್ಟು ಉದ್ದ ಇದೆ ಅಂತ ಇದ್ದಾಗ್ಲೂ ಈ ಒಂದು ಪೇರ್ ಆಫ್ ಆರ್ ಎಲ್ಸ್ ದ ವೇರಿಯೇಷನ್ ಆಫ್ ಹೌ ನಾವು ಬಳಸ್ತೀವಿ. ಓಕೆ. ಟ್ರೈನಿನ ಪ್ರಯಾಣ ಎಷ್ಟು ಹೊತ್ತು ತೆಗೆದುಕೊಂತು? ಎಸ್, ಹೌ ಲಾಂಗ್ ಆರ್ ಯು ಸ್ಟಡಿಂಗ್? ವೆರಿ ಗುಡ್. ನೀನು ಎಷ್ಟು ಹೊತ್ತು ಓದುತ್ತಾ ಇದೀಯಾ? ಓಕೆ. ಹೌ ಲಾಂಗ್ ಡಿಡ್ ಯು ಸ್ಟೇ? ಉಳ್ಕೊಂಡಿದ್ದೆ. ನೀವು ನಾನೊಂದು PG ಅಲ್ಲಿ ಇದ್ದೀನಿ, ರೈಟ್. ಒಂದು PG ಅಲ್ಲಿ ಅಂಡ್ ನನ್ನ ರೂಮ್ ಮೇಟ್ ಇದ್ದಾಳೆ. ಸೊ ನಾನು ಅವಳಿಗೆ ಕೇಳ್ತಿದ್ದೀನಿ, ನೀನು ಇಲ್ಲಿ ಎಷ್ಟೊತ್ತಿಂದ ಸ್ಟೇ ಮಾಡ್ತಾ ಇದೀಯಾ ಅಥವಾ ಯಾವಾಗಿಂದ ಸ್ಟೇ ಮಾಡ್ತಾ ಇದೀಯಾ? ಸೊ ಹೌ ಲಾಂಗ್ ಡಿಡ್ ಯು ಸ್ಟೇ ಹಿಯರ್? ರೈಟ್. ವೆರಿ ಗುಡ್. ಇಲ್ಲೊಬ್ರು ಕೇಳಿದ್ದಾರೆ, ಶಿಲ್ಪಾ, ಹೌ ಲಾಂಗ್ ಇಸ್ ದ ವಿಡಿಯೋ ಸೆಷನ್? ಎಕ್ಸಲೆಂಟ್. ವಿಡಿಯೋ ಸೆಷನ್ ಎಷ್ಟು ಹೊತ್ತು ಇರುತ್ತೆ? ಹೌ ಲಾಂಗ್ ವಿಲ್ ಯು ಟೇಕ್ ದ ಕ್ಲಾಸ್? ವೆರಿ ನೈಸ್ ಗೈಸ್. ಎಷ್ಟು ಕ್ರಿಯೇಟಿವ್ ಆಗಿ ಆನ್ಸರ್ಸ್ ಅನ್ನ ರಿಪ್ಲೈ ಮಾಡ್ತಾ ಇದ್ರಿ. ಐ ಆಮ್ ರಿಯಲಿ ಲೈಕಿಂಗ್ ದಿಸ್. ಓಕೆ, ವೆರಿ ಗುಡ್. ನೆಕ್ಸ್ಟ್ ಇಲ್ಲಿ ಒಬ್ರು ಕೇಳಿದ್ರು, ಹೌ ಮಚ್ ಇಸ್ ದಿ ಕಾಫಿ ಆರ್ ಹೌ ಮಚ್ ವಾಟರ್ ಇಸ್ ಲೆಫ್ಟ್ ಇನ್ ದಿ ಬಾಟಲ್? ಈ ತರ ಬಾಟಲ್ ಅಲ್ಲಿ ಎಷ್ಟು ನೀರು ಉಳಿದಿದೆ? ಹೌ ಮಚ್, ಕರೆಕ್ಟ್. ಬಟ್ ಇವಾಗ ಬಿಗಿನಿಂಗ್ ಅಲ್ಲಿ ಮಂಜು ಅವರು ಒಂದು ಕ್ವೆಶನ್ ಕೇಳಿದ್ರು, ಮ್ಯಾಮ್ ವಿಡಿಯೋ ಸೆಷನ್ ಅಲ್ಲಿ ಕ್ಲಾಸಸ್ ಎಷ್ಟು ಇರುತ್ತೆ? ಇನ್ ದಟ್ ಕೇಸ್ ಹೌ ಮೆನಿ ಕ್ಲಾಸಸ್ ಆರ್ ದೇರ್ ಇನ್ ಇಂಟರ್ಮೀಡಿಯೇಟ್ ಸೆಷನ್ಸ್ ಆರ್ ವಿಡಿಯೋ ಸೆಷನ್ ಕ್ಲಾಸಸ್? ಅವಾಗ ಹೌ ಮೆನಿ ಅಂತ ನೀವು ಕೇಳ್ತಾ ಇರ್ತೀರಿ. ಓಕೆನಾ? ನೆಕ್ಸ್ಟ್ ಇಸ್ ಹೌ ಲಾಂಗ್ ಡು ಯು ನೀಡ್ ಟು ಗೆಟ್ ರೆಡಿ? ಸ್ಪೆಷಲಿ ಅಗೇನ್ ಯಾರೋ ನಾವು ಮದ್ವೆಗೋ ಯಾವ್ದೊಂದು ಇವೆಂಟ್ಗೂ ಹೋಗ್ಬೇಕಾದ್ರೆ ರೆಡಿ ಆಗ್ಲಿಕ್ಕೆ ಸ್ಪೆಷಲಿ ಫಿಮೇಲ್ಸ್ ತುಂಬಾ ಸಮಯ ನಾವು ತಗೊಳ್ತೀವಿ. ಸೊ ಕೇಳ್ತಾರೆ ನಮ್ಮ ಮನೇಲಿ, ನಿನ್ಗೆ ರೆಡಿ ಆಗ್ಲಿಕ್ಕೆ ಎಷ್ಟೊತ್ತು ಬೇಕು ಇವಾಗ್ಲೇ ಹೇಳು. ಕರೆಕ್ಟ್. ಸೊ ಹೌ ಲಾಂಗ್ ಡು ಯು ನೀಡ್ ಟು ಗೆಟ್ ರೆಡಿ? ಆಲ್ ರೈಟ್. ನೆಕ್ಸ್ಟ್ ನೋಡಿ, ಲಾಸ್ಟ್ WH ವರ್ಡ್ ಇಸ್ ಹೂ. ಹೌ ಮಚ್ ಮನಿ ಇಸ್ ಲೆಫ್ಟ್ ಇನ್ ದ ಪಾಕೆಟ್? ಕರೆಕ್ಟ್. ವೆರಿ ಗುಡ್. ಹೂ ಅಥವಾ ಹೂಮ್, ಇನ್ನೊಂದು ಹೂ ಮತ್ತೆ ಮತ್ತೊಂದು ಹೂಮ್ ಅಂತ ಬರುತ್ತೆ. ಈ ಎರಡುಗಳನ್ನ ಕೂಡ ನಾವು ಯಾವಾಗ ಬಳಸ್ತೀವಿ ಅಂತ ಅಂದ್ರೆ ಒಬ್ಬ ವ್ಯಕ್ತಿ ಬಗ್ಗೆ, ಆ ವ್ಯಕ್ತಿ ಯಾರು, ಆ ವ್ಯಕ್ತಿ ಬಗ್ಗೆ ಮಾಹಿತಿ ಕೇಳ್ಬೇಕಾದಾಗ ನಾವು ಯೂಸ್ ಮಾಡ್ತೀವಿ. ಬಟ್ ಹೂ ಅಂಡ್ ಹೂಮ್ ಮಧ್ಯೆ ಡಿಫರೆನ್ಸ್ ಏನಪ್ಪಾ ಅಂದ್ರೆ, ಈ ಹೂ ಅನ್ನೋದು ಒಂದು ಸಬ್ಜೆಕ್ಟ್ ಸ್ಥಾನದಲ್ಲಿ ಇದ್ದಾಗ, ಓಕೆ, ಒಂದು ಸಬ್ಜೆಕ್ಟ್ ಟು ಆಸ್ಕ್ ಅಬೌಟ್ ಪೀಪಲ್
ಆರ್ ದ ಸಬ್ಜೆಕ್ಟ್ ಆಫ್ ಅನ್ ಆಕ್ಷನ್. ಕ್ಲಿಯರ್? ಆ ಕ್ರಿಯೆ ಮಾಡಿರೋದು ಯಾರು ಅಂತ ಕೇಳ್ಬೇಕಾದ್ರೆ ಹೂ, ರೈಟ್? ಬಟ್ ಅದೇ ಹೂಮ್ ಅನ್ನೋದು ಇದು ಆಬ್ಜೆಕ್ಟ್ ಸ್ಥಾನದಲ್ಲಿದ್ದಾಗ, ಫಾರ್ ಎಕ್ಸಾಂಪಲ್, ಯಾರನ್ನ ನೀನ್ ಇನ್ವೈಟ್ ಮಾಡಿದ್ದೆ ಅಂದ್ರೆ ಹೂಮ್ ಡಿಡ್ ಯು ಇನ್ವೈಟ್ ಅಂತ ಕೇಳ್ತೀವಿ. ಬಟ್ ಯಾರ್ ನಿನ್ನನ್ನ ಇನ್ವೈಟ್ ಮಾಡಿದ್ರು ಅಂತ ಇದ್ದಾಗ ಹೂ ಡಿಡ್ ಯು, ಸಾರಿ, ಹೂ ಇನ್ವೈಟೆಡ್ ಯು ಅಂತ ನಾವು ಕೇಳ್ತೀವಿ. ಸೊ ಐ ಬ್ರೇಕ್ ಡೌನ್ ಇಟ್ ಟು ಯು ಅಗೇನ್. ಇವಾಗ ನಿಮ್ಗೆ ಸಬ್ಜೆಕ್ಟ್ ಆಬ್ಜೆಕ್ಟ್ ಬಗ್ಗೆ ಗೊತ್ತಿದೆನಾ ಗೈಸ್? ಕ್ಯಾನ್ ಸಮನ್ ಕನ್ಫರ್ಮ್ ಇನ್ ದ ಮೆಸೇಜ್ ಬಾಕ್ಸ್? ಡು ಯು ನೋ ಅಬೌಟ್ ಸಬ್ಜೆಕ್ಟ್ಸ್ ಅಂಡ್ ಆಬ್ಜೆಕ್ಟ್ಸ್? ನಿಮ್ಮ ಸಿಂಪಲ್ ಪಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೀನಿ ಇದನ್ನ ಆಕ್ಚುಲಿ. ಓಕೆ, ಸಿಂಪಲ್ ಪಾಸ್ಟ್ ಫಸ್ಟ್ ಕ್ಲಾಸ್ ಅಲ್ಲಿ ಎಂಡ್ ಅಲ್ಲಿ ನಿಮ್ಗೆ ಕಾಮನ್ ಮಿಸ್ಟೇಕ್ಸ್ ಅಂತ ಒಂದು ಸ್ಲೈಡ್ ಇತ್ತು, ರೈಟ್? ಸೊ ಡು ಯು ರಿಮೆಂಬರ್? ಡು ಯು ಆಲ್ ರಿಮೆಂಬರ್ ಇಟ್? ಐ ವಾಂಟ್ ಆನ್ಸರ್ಸ್ ಫ್ರಮ್ ಆಲ್ ಆಫ್ ಯು ಬಿಕಾಸ್ ಎಸ್ ಎಸ್ ಓಕೆ, ವೆರಿ ಗುಡ್ ಅಲ್ವಾ? ಕ್ರಿಯೆ ಮಾಡುವ ವ್ಯಕ್ತಿ ಅಂದ್ರೆ ನಮ್ಮ ಸಬ್ಜೆಕ್ಟ್, ರೈಟ್? ಸೊ ಹೂ ಕಾಲ್ಡ್ ಯು, ಅಂಡ್ ಇಲ್ಲಿ ನೋಡಿ ಡೈರೆಕ್ಟ್ ಆಗಿ ಕಾಲ್ಡ್ ಅಂತ ಸೆಕೆಂಡ್ ಫಾರ್ಮ್ ಇದೆ, ರೈಟ್? ಸೊ ಈ ತರ ನಾವು ಹೂ ಅನ್ನೋ ಇದು ಒಂದು ವ್ಯಕ್ತಿ ಅಂತ ಇಟ್ಕೊಳ್ಳಿ. ಹೂ ಅನ್ನೋರು ಒಬ್ರು ವ್ಯಕ್ತಿ, ಓಕೆನಾ? ಸೊ ಇವರು ಸಬ್ಜೆಕ್ಟ್ ಸ್ಥಾನದಲ್ಲಿದ್ದಾರೆ, ಇವರಿಂದ ಏನೋ ಕ್ರಿಯೆ ನಡೀತಾ ಇದೆ ಅಂತ ಇದ್ದಾಗ ಹೂ ಕಾಲ್ಡ್ ಯು ಯೆಸ್ಟರ್ಡೇ. ನೆನ್ನೆ ಯಾರ್ ನಿನಗ್ ಕರೆ ಮಾಡಿದ್ರು? ಕರೆಕ್ಟ್. ಸೊ ಇದು ಒಂದು ಸಬ್ಜೆಕ್ಟ್ ಸ್ಥಾನದಲ್ಲಿದೆ ಹೂ. ಇನ್ ಕೇಸ್ ಅಲ್ಲಿ ನಾನು ಹೂ ಅಂತಾನೆ ಹೇಳ್ತೀನಿ. ಅಂಡ್ ವರ್ಬ್ ಡೈರೆಕ್ಟ್ಲಿ ನಾನು ಇಲ್ಲಿ ಸೆಕೆಂಡ್ ಫಾರ್ಮ್ ಅಲ್ಲಿ ಯೂಸ್ ಮಾಡ್ತಾ ಇರ್ತೀನಿ ಇನ್ ಕೇಸ್ ಆಫ್ ಸಿಂಪಲ್ ಪಾಸ್ಟ್. ಓಕೆ, ಇಲ್ಲಿ ಸ್ಪ್ಲಿಟ್ ಎಲ್ಲ ಮಾಡೋದಿಲ್ಲ. ಓಕೆ, ನೆಕ್ಸ್ಟ್ ಇಸ್ ಹೂ ಟೋಲ್ಡ್ ಯು, ಯಾರ್ ನಿನಗೆ ಹೇಳಿದ್ರು? ಅಂಡ್ ಇದನ್ನೇ ನೋಡಿ, ಯಾರ್ ನಿನಗೆ ಕರೆ ಮಾಡಿದ್ರು, ಕರೆ ಮಾಡೋ ಕ್ರಿಯೆ ಯಾರು ಮಾಡಿದ್ದಾರೆ ಅಲ್ವಾ? ಹೂ ಅನ್ನೋರು ಸಬ್ಜೆಕ್ಟ್ ಸ್ಥಾನದಲ್ಲಿದ್ದಾಗ ಈ ರೀತಿ ಹೇಳಿದ್ರಿ. ಬಟ್ ನೀನು ಇವಾಗ ರಿವರ್ಸು, ನೀನ್ ಯಾರಿಗ್ ಕರೆ ಮಾಡಿದ್ದೆ ಅಂತ ಇದ್ದಾಗ ಇಲ್ಲಿ ಹೂಮ್ ಡಿಡ್ ಯು ಕಾಲ್. ಕ್ಲಿಯರ್ಲಿ ಇಲ್ಲಿ ನೀವು ಸ್ಪ್ಲಿಟ್ ಮಾಡಿ ಹೇಳ್ಬೇಕಾಗತ್ತೆ, ಓಕೆನಾ? ಇಲ್ಲಿ ಡೈರೆಕ್ಟ್ಲಿ ವರ್ಬ್ ಸೆಕೆಂಡ್ ಫಾರ್ಮ್ ಅಲ್ಲಿ ಹೇಳಿದ್ರಿ, ಬಟ್ ಇಲ್ಲಿ ನೀವು ಸ್ಪ್ಲಿಟ್ ಮಾಡಿ ಹೇಳ್ಬೇಕು. ಹೂ ಆರ್ ಹೂಮ್ ಎರಡು ಕೂಡ ನೀವು ಇಲ್ಲಿ ಯೂಸ್ ಮಾಡಬಹುದು ಆಬ್ಜೆಕ್ಟ್ ಸ್ಥಾನದಲ್ಲಿ. ಬಟ್ ಸಬ್ಜೆಕ್ಟ್ ಸ್ಥಾನದಲ್ಲಿ ಇದ್ದಾಗ ಬರೀ ಹೂ ಅಷ್ಟೇ ಬರುತ್ತೆ. ಓಕೆ, ವೆರಿ ಗುಡ್. ಹೂಮ್ ಡಿಡ್ ಯು ಕಾಲ್, ನೀನ್ ಯಾರನ್ನ ಕರೆ ಮಾಡಿದ್ದೆ ಅಥವಾ ನೀನ್ ಯಾರಿಗೆ ಕರೆ ಮಾಡಿದ್ದೆ. ಓಕೆ, ನೆಕ್ಸ್ಟ್ ನೋಡಿ, ಹೂ ಟೋಲ್ಡ್ ಯು, ಯಾರು ನಿನಗ್ ಹೇಳಿದ್ರು. ಆಕ್ಷನ್ ಈ ಹೂ ವ್ಯಕ್ತಿಯಿಂದ ಬರ್ತಾ ಇದೆ ಇವಾಗ, ರೈಟ್? ಬಟ್ ಈ ಕೇಸಲ್ಲಿ ಹೂಮ್ ಡಿಡ್ ಯು ಟೆಲ್, ನೀನ್ ಯಾರಿಗ್ ಹೇಳಿದ್ದೆ ಅಂತ ಇದ್ದಾಗ ಹೂ ಅಥವಾ ಹೂಮ್. ಬಟ್ ಇಲ್ಲಿ ನೀವು ಹೂಮ್ ಬಳಸೋದು ಒಳ್ಳೇದು, ಓಕೆನಾ? ದಟ್ ಇಸ್ ಪ್ರಿಫರಬಲ್. ಆಲ್ ರೈಟ್. ಹೂ ಗೇವ್ ಯು ಕ್ಯಾಶ್, ಯಾರ್ ನಿನಗ್ ಹಣ ಕೊಟ್ಟಿದ್ರು. ಬಟ್ ನೀನ್ ಯಾರಿಗ್ ಕೊಟ್ಟಿದ್ದೆ ಅಂದ್ರೆ ಹೂಮ್ ಡಿಡ್ ಯು ಗಿವ್ ಕ್ಯಾಶ್. ಆಲ್ ರೈಟ್. ನೆಕ್ಸ್ಟ್ ಇಸ್ ಹೂ ಡಿಸ್ಕವರ್ಡ್ ರೇಡಿಯೋ. ಇಲ್ಲಿ ಗ್ರಾಮ್ಯಾಟಿಕಲ್ ಫಾರ್ಮ್ ಕರೆಕ್ಟ್ ಇದೆ, ಆದ್ರೆ ಶಬ್ದದ ಬಳಕೆ ರಾಂಗ್ ಇದೆ, ಓಕೆನಾ? ಇವಾಗ ಇದರ ಅರ್ಥ ಏನು? ರೇಡಿಯೋ ಯಾರು ಕಂಡು ಹಿಡಿದ್ರು, ಅಥವಾ ರೇಡಿಯೋನ ಯಾರು ಆವಿಷ್ಕಾರ ಮಾಡಿದ್ರು, ರೈಟ್? ಮೀನಿಂಗ್ ಅದನ್ನ ಇಂಗ್ಲಿಷ್ ಅಲ್ಲಿ ಇನ್ವೆಂಟೆಡ್ ಅಂತ ಹೇಳ್ತೀವಿ. ಓಕೆ, ನಮ್ಮ ಸ್ವಂತ ಬುದ್ಧಿಯಿಂದ ನಾವು ಸ್ವಂತವಾಗಿ ಏನೋ ಒಂದನ್ನ ತಯಾರಿಸುವುದು, ನಮ್ಮಿಂದಾನೇ ಅದು ತಯಾರಾಗಿದೆ, ಅವಾಗ ಇನ್ವೆಂಟೆಡ್ ಅನ್ನೋ ಶಬ್ದ ಬಳಕೆ ಆಗುತ್ತೆ, ಕರೆಕ್ಟ್? ಬಟ್ ಈ ಡಿಸ್ಕವರ್ಡ್ ಅಂತ ಅಂದ್ರೆ ಏನು? ಮೀನಿಂಗ್ ಏನೋ ಒಂದು ವಸ್ತು ಆಲ್ರೆಡಿ ಎಕ್ಸಿಸ್ಟಿಂಗ್ ಇದೆ, ಆಲ್ರೆಡಿ ಇದೆ ಅದು ಭೂಮಿಯಲ್ಲಿ, ಬಟ್ ಅದರ ಒಂದು ಅವೇರ್ನೆಸ್ ನಮಗ್ ಇವಾಗ ಬಂದಿದೆ. ಅದು ಈ ತರ ಏನೋ ಒಂದಿದೆ. ಫಾರ್ ಎಕ್ಸಾಂಪಲ್ ಏನ್ ಹೇಳ್ಬಹುದು, ಡೈನೋಸಾರ್ಸ್ ಇದ್ವು ಅಂತ ಕಂಡು ಹಿಡಿದ್ರು. ಹೇಗ್ ಕಂಡು ಹಿಡಿದ್ರು? ಏನೋ ಒಂದು ಅದರ ಫುಟ್ ಪ್ರಿಂಟ್ಸ್ ಆಗಿರಬಹುದು, ಅದರ ಲೆಫ್ಟ್ ಓವರ್ ಫಾಸಲ್ಸ್ ಆಗಿರಬಹುದು, ಅದರಿಂದ ನಮ್ಗೆ ಒಂದು ಅವೇರ್ನೆಸ್ ಬಂತು ದಟ್ ಡೈನೋಸಾರ್ಸ್ ಎಕ್ಸಿಸ್ಟ್ ಆಗಿದ್ವು ಅಂತ. ಓಕೆ, ಡೈನೋಸಾರಿನ ಎಕ್ಸಿಸ್ಟೆನ್ಸ್ ನಾವು ತಯಾರಿಸಿದ್ವಾ? ಇಲ್ಲ, ಈ ತರ ಇತ್ತು ಅಂತ ನಾವು ತಿಳ್ಕೊಂಡ್ವಿ. ಅಂತಹ ವಿಷಯದಲ್ಲಿ ನಾವು ಡಿಸ್ಕವರ್ಡ್ ಅಂತ ಹೇಳ್ತೀವಿ. ಓಕೆ, ಬಟ್ ಯಾವ್ದಾದ್ರು ಒಂದು ಈ ತರ ಸೈಂಟಿಸ್ಟ್ಗಳು, ವಿಜ್ಞಾನಿಗಳು ಏನೋ ಒಂದು ವಸ್ತುವನ್ನ ತಯಾರಿಸಿ ಸ್ವಂತ ಒಂದು ನಾಲೆಜ್ ಇಂದ ಮಾಡ್ತಾರಲ್ವಾ, ಅದಕ್ಕೆ ಆವಿಷ್ಕಾರ ಆರ್ ಇಂಗ್ಲಿಷ್ ಅಲ್ಲಿ ಇನ್ವೆಂಟ್ ಅನ್ನೋ ಶಬ್ದ ಬಳಕೆ ಆಗುತ್ತೆ, ರೈಟ್? ಸೊ ಹೂ ಇನ್ವೆಂಟೆಡ್ ರೇಡಿಯೋ? someone know the answer for this? ರೇಡಿಯೋನ ಯಾರು ಆವಿಷ್ಕಾರ ಮಾಡಿದ್ರು? ಗೊತ್ತಿರೋ ಆನ್ಸರ್ ಹೇಳಿ. ಓಕೆ, ಹೂ ರೋಟ್ ದಿ ಅರ್ತ್? ದಿ ಅರ್ತ್ ಒಂದು ಆರ್ಟಿಕಲ್ ಅಥವಾ ಒಂದು ಬುಕ್. ಎಸ್, ಮಾರ್ಕೋನಿ, ವೆರಿ ಗುಡ್, ಎಕ್ಸಲೆಂಟ್ ಗೈಸ್. ಸೊ ದಿ ಅರ್ತ್ ಅನ್ನೋ ಒಂದು ಪುಸ್ತಕನೋ ಒಂದು ಆರ್ಟಿಕಲ್ ಯಾರು ಬರೆದಿದ್ರು? ಓಕೆ, ಹೂ ಒಂದು ಮ್ಯಾಚ್ ಯಾರು ಗೆದ್ದಿದ್ರು? ಸೊ ಇಲ್ಲಿ ಎಂಡ್ ಅಲ್ಲಿ ನೋಡಿ, ಹೂ ಡಿಡ್ ದಟ್, ಹೂ ಡಿಡ್ ದ ಹೋಮ್ ವರ್ಕ್ ಅಂತ ಇದೆ. ಇದು
ಸಬ್ಜೆಕ್ಟೇ ಇದು ಹೂ ಅನ್ನೋದಿಲ್ಲಿ, ಬಿಕಾಸ್ ಇಲ್ಲಿ ಡಿಡ್ ಅನ್ನೋದು ಮೇನ್ ವರ್ಬ್ ಆಗಿದೆ. ಯಾರು ಅದನ್ನ ಮಾಡಿದ್ರು, ಯಾರು ಹೋಮ್ ವರ್ಕ್ ಅನ್ನ ಮಾಡಿದ್ರು ಅಂತ ಮೀನಿಂಗ್. ಆಲ್ರೈಟ್ ಗೈಸ್, ಸೊ ಎಸ್ ವಿ ಹ್ಯಾವ್ ಕಮ್ ಟು ದಿ ಎಂಡ್ ಆಫ್ ಟುಡೇಸ್ ಸೆಷನ್. ಇಲ್ಲಿ ನಿಮ್ಗೆ ಹೋಮ್ ವರ್ಕ್ ಇರೋದು ಫಿಲ್ ಇನ್ ದ ಬ್ಲಾಂಕ್ಸ್. ಅಂದ್ರೆ ನೀವು ಇಲ್ಲಿ WH ಕ್ವೆಶನ್ಸ್ ಅನ್ನ ಫಿಲ್ ಮಾಡಬೇಕು. ಅಂಡ್ ನಾನು ಒಂದು ಟಿಪ್ ಕೊಡ್ತೀನಿ ನಿಮ್ಗಿಲ್ಲೇ. ಇವಾಗ ಕೆಲವು ಕೇಸಸ್ ಅಲ್ಲಿ ಮೋರ್ ದನ್ 1 WH ವರ್ಡ್ಸ್ ಸೂಟ್ ಆಗ್ತಾ ಇರತ್ತೆ, ರೈಟ್? ದಟ್ ಇಸ್ ವೈ ನೀವು ಟ್ರಯಲ್ ಅಂಡ್ ಎರರ್ ಮೆಥಡ್ ಮಾಡಿ ನೋಡ್ಬಿಟ್ಟು ಬೇರೆ ಬೇರೆ WH ವರ್ಡ್ಸ್ ಇಲ್ಲಿ ಪ್ಲೇಸ್ ಮಾಡ್ಬಿಟ್ಟು ನಿಯರ್ಲಿ ಮೀನಿಂಗ್ ಕರೆಕ್ಟ್ ಕೊಡುವಂತಹ ವರ್ಡ್ಸ್ ಪ್ಲೇಸ್ ಮಾಡ್ಬಿಟ್ಟು ಒಂದ್ಸತಿ ಓದಿ ಕರೆಕ್ಟ್ ಕೊಡುತ್ತಾ ಇಲ್ವಾ ಮೀನಿಂಗ್ ಅಂತ ನೀವು ತಿಳ್ಕೊಂಡು ಇಲ್ಲಿ ಆನ್ಸರ್ಸ್ ಅನ್ನ ಫಿಲ್ ಮಾಡ್ಬೇಕು. ಓಕೆ ಗೈಸ್, ಸೊ ಗಿವ್ ಮಿ ಮಿನಿಟ್. Yes, that is all for today's class.